ಪ್ರಪ್ರಥಮ ಬಾರಿಗೆ ಇಂಗ್ಲೀಷ್ ಮಾಧ್ಯಮವನ್ನು ತಂದು ಹೆಸರಾಂತ ಶಿಕ್ಷಕರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅವರ ಪುತ್ರರಾಗಿರ್ತಕ್ಕಂಥ ದೇವರಾಜಣ್ಣವರೇ, ಹಾಗೂ ಆ ಕಡೆ ನಮ್ಮ ಈ ಸಂಸ್ಥೆಯ ಮಾಲೀಕರೇ, ಹಾಗೂ ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಡೆಸ್ತಾ ಇರ್ತಕ್ಕಂಥ ಮಲ್ಲಿಕಾರ್ಜುನಪ್ಪನವರೇ, ಹಾಗೂ ರಾಯಂದಿರೇ, ಪೋಷಕ ಬಂಧುಗಳೇ, ಆಧ್ಯಾತ್ಮ ಭಕ್ತರೇ, ಹಾಗೂ ನಮ್ಮ ಯತೀಶ್ ಆಧ್ಯಾತ್ಮದಲ್ಲಿ ಪರಮಶ್ರೇಷ್ಠ ಸ್ಥಾನವನ್ನು ಪಡೆದಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರು ವಿವೇಕಾನಂದ ಹೇಗಿದ್ದರೋ ಹಾಗೆ ನಮ್ಮ ಶಾರದಾಶ್ರಮದಲ್ಲಿ ಯತೀಶ್ವರವರ ಮಾತು ಹೆಗ್ಗುರುತು. ಈ ಕಾರ್ಯಕ್ರಮಕ್ಕೆ ನನ್ನ ಮೊಮ್ಮಗಳು ಸ್ನೇಹ ಅಂತೆ, ಆ ಮೊಮ್ಮಗಳ ತಾತನಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಾನು ಮೂಲತಃ ಶಿಕ್ಷಕನೇ. ಎಲ್ಲ ಮನುಷ್ಯರು ಆಧ್ಯಾತ್ಮಿಕವಾಗಿ ಸಮಾನರು ಅಂತಕ್ಕಂಥ ಒಂದು ವಿಚಾರ ಇದೆ. ಆಧ್ಯಾತ್ಮಿಕವಾಗಿ ನಾವು ಯಾರು ದೂರ ಅಲ್ಲ. ನಿನ್ನ ಕೈಯಲ್ಲೇ ಇದೆ ನಿನ್ನ ಒಂದು ಬುದ್ಧಿ ಅಂತಕ್ಕಂಥದ್ದು ಶ್ರೀಕೃಷ್ಣನ ದಿವ್ಯ ಸಂದೇಶ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಸದಾ ಬರಡು ಭೂಮಿ ಎಂದು ಹಣೆಪಟ್ಟಿ ಹೊತ್ತಿದ್ದರು. ಕಲೆ ಮತ್ತು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸದಾ ಹಚ್ಚ ಹಸಿರು. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಛಾಪು ಮೂಡಿಸಿರುವ ಅನೇಕ ಪ್ರತಿಭೆಗಳು ಈ ಬರಡು ಭೂಮಿಯಲ್ಲಿ ಕವಲೊಡೆದು ಹೆಗ್ಗುರುತಾಗಿವೆ. ಉದಾಹರಣೆಗೆ ಈ ತಾಲೂಕಿಗೆ ಕೃಷ್ಣಶಾಸ್ತ್ರೀಜಿ ರಾಷ್ಟ್ರಮಟ್ಟ ಪ್ರಶಸ್ತಿ ವಿಜೇತರು, ಸಿರಿಯಜ್ಜಿ ನಾಡೋಜ ಪಂಪ ಪ್ರಶಸ್ತಿ, ಶಿವಣ್ಣ PB ನಮ್ಮ ಗುರುಗಳು, ಹಾಗೆ ಸಾಕಷ್ಟು ವಿದ್ವಾಂಸರು ನಮ್ಮ ತಾಲೂಕಿನಲ್ಲಿದೆ. ಹಾಗೂ ಈ ಕ್ಷೇತ್ರದವರೇ ತಾಲೂಕಿನ ವೆಂಕಣ್ಣಯ್ಯನವರು, ಅಂತಹ ಒಂದು ಪರಮಶ್ರೇಷ್ಠ ಪವಿತ್ರವಾಗಿರ್ತಕ್ಕಂಥ ಈ ಒಂದು ಜಾಗ. ಈ ಶಿಕ್ಷಣ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತಂದರೆ, ನಾನು 1914ರಲ್ಲಿ ರಿಟೈರ್ಡ್ ಆದ ತಕ್ಷಣ ಆಗ ವಾಸವಿ ಸ್ಕೂಲ್ಗೆ ನನ್ನನ್ನು ಸಹ ಆಮಂತ್ರಿಸಿದರು. ಸುಧಾಕರ್ಣವರು ಸಹ ಅಲ್ಲಿದ್ದರು. ನಾನು ಆಡಳಿತಾಧಿಕಾರಿಯಾಗಿ ಅಲ್ಲಿ ಕಾರ್ಯನಿರ್ವಹಿಸಿದೆ 1 ವರ್ಷ. ಅಲ್ಲಿ ಸಹ ನನ್ನ ಒಂದು ಅನುಭವವನ್ನು ಸಹ ನಾನು ಹಂಚಿಕೊಂಡೆ. ಈ ಮಗು ಈ ಮಟ್ಟಕ್ಕೆ ಬಂತು. ಸಿದ್ದಾಪುರದ ಹೈಸ್ಕೂಲಿಗೆ ಕಳಿಸಿದೆ, ಮಗು ಬಹಳ ಕಡಿಮೆ ಬಂತು. ಸಿದ್ದಾಪುರದ ಹೈಸ್ಕೂಲ್ ಮೇಷ್ಟ್ರು ಬಹಳ ಕಡಿಮೆ, ವಾಸವಿ ಸ್ಕೂಲ್ ಮೇಷ್ಟ್ರು ಬಹಳ ಎತ್ತರ ಅಂತಕ್ಕಂಥದ್ದು ನಾವಿಲ್ಲಿ ಅಳತೆ ಮಾಡೋಂಗಿಲ್ಲ. ಯಾಕೆಂದರೆ ಅವರ ಮಟ್ಟದ ಪರಿಸ್ಥಿತಿ ಪರಿಸರ ಆಗಿದೆ. ಅದೇ ರೀತಿ ನಮ್ಮ ವಾಸವಿ ಸ್ಕೂಲ್ ಆಗಿರ್ಬೋದು, ಚಿನ್ಮಯ ಸ್ಕೂಲ್ ಆಗಿರ್ಬೋದು, ನಮ್ಮ ರಾಮಜೋಗಳ್ಳಿ ಸ್ಕೂಲ್ ಆಗಿರ್ಬೋದು, ಅದೇ ರೀತಿ SRS ಸ್ಕೂಲ್ ಆಗಿರ್ಬೋದು. ಅಲ್ಲಿ ಮೊದಲು ಮಕ್ಕಳನ್ನು ಆಯ್ಕೆ ಮಾಡಬೇಕಾದ್ರೆ ಒಂದು ಮಾನದಂಡವನ್ನು ಇಟ್ಕೊಂಡು ಮಾಡ್ಕೊಳ್ತಾರೆ. ಮೊದಲು ಪರೀಕ್ಷೆ ಮಾಡ್ತಾರೆ, ಮಗುವನ್ನು ಪಾಠ ಮಾಡಿ ನಂತರ ಪರೀಕ್ಷೆ ಮಾಡ್ತೇವೆ ನಮ್ಮ ಶಾಲೆಗಳಲ್ಲಿ. ಆದರೆ ಈ ಜೀವನ ಅಂತಕ್ಕಂಥದ್ದು ಮೊದಲು ಪರೀಕ್ಷೆ ಒಡ್ಡುತ್ತೆ. ಪರೀಕ್ಷೆ ಮಾಡಿ ಇವನು ಸಮರ್ಪಕವಾಗಿದ್ದಾನೆ ಅಂದರೆ ಶಾಲೆಗೆ ಸೇರಿಸ್ತಕ್ಕಂಥ ವ್ಯವಸ್ಥೆ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಅಲ್ಲಿ ಶಾಲೆಯಲ್ಲಿ ಉತ್ತಮವಾಗುತ್ತೆ. ಮತ್ತು ಆಯ್ಕೆ ಆಗಬೇಕಾದರೂ ಸಹ ನಮ್ಮ ಏನು ಅತ್ಯಂತ ಕೀಳುಮಟ್ಟ ಅಥವಾ ಜ್ಞಾನದಲ್ಲಿ ಬಹಳ ಕೀಳುಮಟ್ಟ ಇರ್ತಕ್ಕಂಥ ಎಲ್ಲೂ ಸ್ಥಾನ ಸಿಗ್ತಿಲ್ಲ. ಅದಕ್ಕೋಸ್ಕರ ಪೋಷಕ ಬಂಧುಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ನಮ್ಮ ಮಕ್ಕಳನ್ನು ಬಹಳ ಎಚ್ಚರವಾಗಿ ನಾವು ಬೆಳೆಸಬೇಕಾಗುತ್ತೆ.